ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸುಮಾರು 27,000 ತನಕ ವೇತನ ಆಗಿರತ್ತ. 27,000 ತನಕ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಕೊಡ್ತಾರೆ. ಸುಮಾರು 77,000 ತನಕ ನಿಮಗೆ ರಿಟೈರ್ಡ್ ಆಗೋ ತನಕ ವೇತನ ಸೇನೆ ಕೂಡ ಜಾಸ್ತಿ ಮಾಡ್ತಾರೆ. ನೋಡಿ, ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ಮೊದಲನೇದಾಗಿ ಆಪ್ತ ಸಮಾಲೋಚಕರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದ ನಂತರ ಗೃಹ ಬಾಲಿಕೆ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಮಹಿಳೆಯರು, ಅದ ನಂತರ ಇದಕ್ಕೆ ಮಹಿಳೆಯರು ಅಪ್ಲೈ ಮಾಡಬಹುದು. ಅದ ನಂತರ ಇಲ್ಲಿ ಸ್ಟಾಫ್ ನರ್ಸ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಪುರುಷರಿಗೂ ಖಾಲಿ ಇರತ್ತೆ ಮತ್ತು ಮಹಿಳೆಯರಿಗೂ ಖಾಲಿ ಇರತ್ತೆ. ಅದ್ರ ಬಳಿಕ ಇಲ್ಲಿ ಕಲೆ, ಅದ ನಂತರ ಕ್ರಾಫ್ಟ್ ಮತ್ತು ಸಂಗೀತ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಇದಕ್ಕೂ ಕೂಡ ಮಹಿಳಾ ಅಭ್ಯರ್ಥಿಗಳು ಮತ್ತು ಪುರುಷರು ಅಪ್ಲೈ ಮಾಡಬಹುದು. ಅದ ನಂತರ ಇಲ್ಲಿ ಶಿಕ್ಷಕರು ಗಣಿತ ವಿಷಯದಲ್ಲಿ ಅಥವಾ ಇಂಗ್ಲಿಷ್ ವಿಷಯದಲ್ಲಿ ಅಥವಾ ವಿಜ್ಞಾನ ವಿಷಯದಲ್ಲಿ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅದ್ರ ಬಳಿಕ ಇಲ್ಲಿ ಆಪ್ತ ಸಮಾಲೋಚಕರ ಇದು ಪೋಸ್ಟ್ಗಳು ಖಾಲಿ ಇರತ್ತೆ. ಅದ್ರ ಬಳಿಕ ಇಲ್ಲಿ ಸ್ವಚ್ಛತಾಗಾರರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮತ್ತು ಚಾಡಿವಾಲಿ ಹುದ್ದೆಗೆ ಅರ್ಜಿಯನ್ನ ಕರೆದಿರುವಂತದ್ದು. ಅದ ನಂತರ ಗೃಹ ಪಾಲಕರ ಪೋಸ್ಟ್ ಖಾಲಿ ಇರತ್ತೆ. ಅಡಿಗೆ ಸಹಾಯಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸ್ಟಾಫ್ ನರ್ಸು ಪುರುಷರಿಗೆ ಖಾಲಿ ಇರತ್ತೆ. ಅದ ನಂತರ ಸಂಗೀತ ಶಿಕ್ಷಕರು ಪುರುಷರಿಗೆ ಇರತ್ತೆ. ಅದ ನಂತರ ಶಿಕ್ಷಕರು ಈ ಒಂದು ಗಣಿತ ಇದೆಲ್ಲ ಪುರುಷರ ಖಾಲಿ ಇರತ್ತೆ. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೇವೆ. ನೋಡಿ, ಇದು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಕಾತಿ ಆಗ್ತಾ ಇದೆ. ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಮತ್ತೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 23/6/2025 ಹೊಸ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ, ರಿಯಲ್ ಆಗಿರತ್ತೆ. ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊಡ್ಸೋಣ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ ಕಡಿಮೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ರೀಲ್ಸ್ ಅನ್ನು ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಕಲಿರುವಂತ ಸಂಸ್ಥೆ ಹೆಸರು ನಮ್ಮ ಒಂದು ಕರ್ನಾಟಕ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಂತ ಅಧಿಸೂಚನೆ. ಆಯ್ಕೆಯಾದಂತ ವಿದ್ಯಾರ್ಥಿಗಳಿಗೆ ಯಾದಗಿರಿದಲ್ಲಿ ಕೆಲಸ ಇರತ್ತೆ. ಯಾದಗಿರಿ ಜಿಲ್ಲೆಯಲ್ಲಿರುವಂತ ಎಲ್ಲೊಂದು ಪ್ರತಿಯೊಬ್ಬರು ಅಪ್ಲೈ ಮಾಡಿ. ಅದೇ ರೀತಿಯಾಗಿ ಕರ್ನಾಟಕದವರು ಅಪ್ಲೈ ಮಾಡಿ. ಇನ್ನೊಂದು ಹೇಳ್ಬೇಕಂದ್ರೆ ಇವುಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ, ವಿದ್ಯಾರ್ಹತೆ ಏನಾಗಿರ್ಬೇಕು ಮತ್ತು ಅನುಭವ ಎಷ್ಟಾಗಿರ್ಬೇಕು ಒಂದೊಂದು ತಿಳಿಸ್ಕೊಡ್ತಾನೆ. ನಿಮ್ಗೆ ಇಲ್ಲೇ ಡೀಟೇಲ್ಸ್ ಮಾಹಿತಿ ಅರ್ಥ ಆಗತ್ತೆ. ಮೊದಲಿಗೆ ನೋಡಿ, ಈ ಒಂದು ಆಪ್ತ ಸಮಾಲೋಚಕ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಇರತ್ತೆ. ಇದಕ್ಕೆ ಗ್ರಾಜುಯೇಟ್ ಪಾಸ್ ಆಗಿರಬೇಕು ಅಥವಾ ಸೋಷಿಯಲ್ ವರ್ಕ್ದಲ್ಲಿ ಅಥವಾ ಸೋಸಿಯಾಲಜಿ ಈ ಎಲ್ಲ ವಿಷಯದಲ್ಲಿ ಪಾಸ್ ಆಗಿರಬೇಕಾಗತ್ತೆ. ಹೆಲ್ತ್ ವಿಷಯದಲ್ಲಿ ಇದೆಲ್ಲ ಒಂದು ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಅಥವಾ ಕೊಟ್ಟಿದ್ದಾರೆ MA ಅಥವಾ MSc ಅಥವಾ ಮನೋವಿಜ್ಞಾನದಲ್ಲಿ 3 ವರ್ಷದ ತನಕ ಕಾರ್ಯನಿರ್ವಹಿಸಿದ ಅನುಭವ ಬೇಕಾಗತ್ತೆ. ಇದು ರೂಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅನುಭವ ಎಷ್ಟು ಬೇಕಂದ್ರೆ ಈ ಒಂದು ಪೋಸ್ಟಿಗೆ ಸಮಾಲೋಚಕರಾಗಿ ಕನಿಷ್ಠ 3 ವರ್ಷ ಸೇವೆ ಸಲ್ಲಿಸಿರಬೇಕು. ಇನ್ನು ವಯೋಮಿತಿ 25ರಿಂದ 40 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಮೊದಲನೇ ಪೋಸ್ಟ್. ಎರಡನೇದಾಗಿ ಗೃಹ ಬಾಲಿಕೆ ಪೋಸ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳು, ಅದ ನಂತರ ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಮತ್ತು GNM ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು, ನೀವೇನಾದ್ರೂ ಡಿಪ್ಲೊಮಾ, DED, BEd ಈ ರೀತಿಯ ಕಂಪ್ಲೀಟ್ ಮಾಡಿದಂತ ನೀವು ಕೂಡ ಅರ್ಜಿ ಸಲ್ಲಿಸಿ. ಮತ್ತು ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದನ್ನೇ ತಿಳಿಸ್ಕೊಡ್ತಾನೆ ನೋಡಿ. ಎರಡನೇದಾಗಿ ಒಂದು ಗೃಹ ಒಂದು ಪೋಸ್ಟ್ ಇರತ್ತೆ. PUC ಕಂಪ್ಲೀಟ್ ಆಗಿರಬೇಕು, ಆಗಲೇ ತಿಳಿಸ್ಕೊಟ್ಟಿರುವಂತೆ, ಅಥವಾ DED ಅಥವಾ ಬಾಲ ಸೇವಕ ತರಬೇತಿಯಲ್ಲಿ ಹೊಂದಿರಬೇಕಾಗತ್ತೆ. ಇದು ಕೊಟ್ಟಿದ್ದಾರೆ. ಇದಕ್ಕೆ 5 ವರ್ಷದ ತನಕ ಅನುಭವ ಬೇಕಾಗತ್ತೆ. 25ರಿಂದ 40 ವರ್ಷ ವಯೋಮಿತಿ ಆಗಿರಬೇಕು. ಇನ್ನು ಸ್ಟಾಫ್ ನರ್ಸ್ ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಇರತ್ತೆ. GNM ಕಂಪ್ಲೀಟ್ ಮಾಡಿರ್ಬೇಕು ಅಥವಾ BSc ನರ್ಸಿಂಗ್ ನಲ್ಲಿ ಪಾಸ್ ಆಗಿರಬೇಕು. 7 ವರ್ಷ ಕಾರ್ಯನಿರ್ವಹಿಸುತ್ತಿರುವಂತ ಅನುಭವ ಬೇಕಾಗತ್ತೆ. ಅದರ ನಂತರ 5 ವರ್ಷದ ತನಕ ಇರ್ಬೇಕಾಗತ್ತೆ. 20ರಿಂದ 45 ವರ್ಷ ಇದು ಒಂದು ಕಡೆ ಆದ್ರೆ, ಈ ಒಂದು ಕಲೆ, ಟ್ರಾಪ್, ಸಂಗೀತ ಶಿಕ್ಷಕರ ಹುದ್ದೆಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್. ಸಂಗೀತ, ವಾದ್ಯ ಸಂಗೀತ ಹಾಗೂ ಕಲೆ ವಿಷಯದಲ್ಲಿ ಅಂಗೀಕೃತ ಸಂಸ್ಥೆಯಿಂದ ಪ್ರಮಾಣ ಪತ್ರ ಕೂಡ ಹೊಂದಿರಬೇಕಾಗತ್ತೆ. ಇದಕ್ಕೂ 3 ವರ್ಷ ಅನುಭವ ಬೇಕಾಗತ್ತೆ. 25ರಿಂದ 40 ವರ್ಷ. ಇನ್ನು ಶಿಕ್ಷಕರ ಹುದ್ದೆಗಳಿಗೆ ಇಂಗ್ಲಿಷು, ಗಣಿತ ಅಥವಾ ವಿಜ್ಞಾನ ಇದರಲ್ಲಿ BA ಕಂಪ್ಲೀಟ್ ಮಾಡಿದವರು ತುಂಬಾ ಜನ BA ಪಾಸ್ ಆಗಿರ್ತಾರೆ, ಅದ್ರ ಕೆಲಸ ಸಿಗ್ತಾರಲ್ಲ. BA ಕಂಪ್ಲೀಟ್ ಮಾಡಿದವರು ತುಂಬಾ ಜನ BN ಜಾಸ್ತಿ ಮಾಡ್ತಾರೆ. BEd ಕಂಪ್ಲೀಟ್ ಮಾಡಿದವರು ಪದವಿಯಲ್ಲಿ ಇಂಗ್ಲಿಷು ಅಥವಾ ಐಚ್ಛಿಕ ವಿಷಯವಾಗಿರಬೇಕಾಗಿರತ್ತೆ. 3 ವರ್ಷದ ತನಕ ಕಾರ್ಯನಿರ್ವಹಿಸುವಂತ ಅನುಭವ ಬೇಕಾಗತ್ತೆ. ಈ 2 ಪೋಸ್ಟ್ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 25ರಿಂದ 40 ವರ್ಷ. ಇದು ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದೆಲ್ಲ ಹೇಳೋ ಬದಲಿಗೆ ನಿಮ್ಗೆ ಶಾರ್ಟ್ ಕಟ್ ಆಗಿ ಹೇಳಿದ್ರೆ ತುಂಬಾ ಈಸಿ ಆಗತ್ತೆ. ಅಲ್ಲೇ ತಿಳಿಸ್ಕೊಡ್ತೇನೆ ನೋಡಿ, ನಿಮ್ ಟೈಮ್ ಕೂಡ ವೇಸ್ಟ್ ಆಗಬಾರ್ದು. ಇದು ನಮ್ಮ ಒಂದು ಕರ್ನಾಟಕ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಖಾಲಿ ಇರತ್ತೆ. ಟೋಟಲ್ ಆಗಿ 15 ಪೋಸ್ಟ್.
ಟೋಟಲ್ ಆಗಿ ಎಷ್ಟು ಹೇಳಿ 15 ಪೋಸ್ಟ್ಗೆ ಅರ್ಜಿನ ಕರೆದಿದ್ದಾರೆ. ಇದಕ್ಕೆ ನೀವು ಅಪ್ಲೈ ಮಾಡಬೇಕು. ಸ್ಟಾಫ್ ನರ್ಸು ಶಿಕ್ಷಕರ ಹುದ್ದೆಗಳು ಆಗಲೇ ತಿಳಿಸ್ಕೊಟ್ಟಿರುವಂತೆ ಇಲ್ಲಿ ನಿಕಟ ಸಲಹೆಗಾರ ಮಹಿಳಾ ಅಭ್ಯರ್ಥಿಗೆ 1, ಅದನಂತರ ಮನೆ ಕೆಲಸದಾಕಿ 1, ಸ್ಟಾಫ್ ನರ್ಸ್ ಹುದ್ದೆಗಳು 1, ಕಲೆ ಕರಕುಶಲ ಮತ್ತು ಸಂಗೀತ ಶಿಕ್ಷಕರ 1 ಪೋಸ್ಟು, ಶಿಕ್ಷಕಿ 4 ಪೋಸ್ಟ್ ಇರತ್ತೆ. ವಿಜ್ಞಾನ ಅದನಂತರ ಗಣಿತ ವಿಷಯದಲ್ಲಿ ಮಹಿಳಾ ಅಭ್ಯರ್ಥಿಗೆ 4 ಪೋಸ್ಟು. ಅದ್ರ ಬಳಿಕ ವಿಜ್ಞಾನ ಸ್ಕೂಲ್ ಡ್ರೆಸ್ ಅಂತೇಳಿ ಇದಕ್ಕೆ 1 ಪೋಸ್ಟು, ಕ್ಲೀನರ್ ಪೋಸ್ಟ್ ಅಂತೇಳಿ 2 ಇರತ್ತೆ. ಮನೆ ಕೆಲಸದವರು 1 ಪೋಸ್ಟು, ಅಡುಗೆ ಮಾಡೋರು 1 ಪೋಸ್ಟು. ಅದ್ರ ಬಳಿಕ ಸ್ಟಾಫ್ ನರ್ಸ್ ಅಂತೇಳಿ 1, ಅದ್ರ ಬಳಿಕ ಕಲೆ ಕುಶಲ ಸಂಗೀತ ಶಿಕ್ಷಕರ ಅಂತೇಳಿ 1 ಪೋಸ್ಟ್ ಇರತ್ತೆ. ಅಪ್ಲೈ ಮಾಡೋರು ಅರ್ಜಿ ಸಲ್ಲಿಸಿ ನೀವು ವಿದ್ಯಾರ್ಹತೆ ಒಟ್ಟಿಗೆ ತಿಳಿಸ್ಕೊಡ್ತೇನೆ ನೋಡಿ. ನೀವು ಏನಾದರೂ GNM ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ, BSc ದವರು ಅಪ್ಲೈ ಮಾಡಿ, 10ನೇ ಪಾಸ್ ಆದವರು, ಸೆಕೆಂಡ್ PUC, DED, ಅದನಂತರ ಪದವಿ MSc, BSc, BEd, ಅದನಂತರ ಏನಾದರೂ GNM BSc ಇದೆಲ್ಲ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ. ಇದರದ್ದು ಅಫಿಷಿಯಲ್ ಆಗಿರುವಂಥ ವೆಬ್ಸೈಟ್ ಮತ್ತು ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇನೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅದ್ರ ಬಳಿಕ ನಿಮಗೆ ವಯೋಮಿತಿ ಸಾಮಾನ್ಯವಾಗಿ ಇಲ್ಲಿ 25ರಿಂದ 40 ವರ್ಷ ಎಲ್ಲ ಒಂದು ಹುದ್ದೆಗಳಿಗೆ ಕೊಟ್ಟಿದ್ದಾರೆ. ವಯೋಮಿತಿ ನಿಮಗೆ ಸಡಿಲಿಕ್ಕೆ ಇಲ್ಲ. ಇನ್ನು ಅರ್ಜಿ ಶುಲ್ಕದಲ್ಲಿ ಅವ್ರು ಕೇಳುವಂಥ ಮಾಹಿತಿ ಪ್ರಕಾರ ಎಲ್ಲ ಒಂದು ಅಭ್ಯರ್ಥಿಗೆ 100 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ 100 ರೂಪಾಯಿ ಪಾವತಿ ಮಾಡಬೇಕು. DD ಮೂಲಕ DD ಕಟ್ಟಬೇಕಾಗತ್ತೆ, DD ಸಲ್ಲಿಸಬೇಕಾಗತ್ತೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಸಲ್ಲಿಸಬೇಕು. ಅದ್ರ ಬಳಿಕ ವಿವಿಧ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ನೀವು ಇದು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಒಂದು ಫಾರ್ಮ್ ಇರತ್ತೆ, ಈ ಒಂದು ಫಾರ್ಮ್ ಅನ್ನ ಸಲ್ಲಿಸಬೇಕು. ಇಲ್ಲಿದೆ ನೋಡಿ, ಈ ಒಂದು ಫಾರ್ಮ್ ಅನ್ನ ಅರ್ಜಿ ನಮೂನೆ ತುಂಬಬೇಕಾಗತ್ತೆ. ಹೇಗೆ ತುಂಬಬೇಕು ಇದನ್ನೇ ತಿಳಿಸ್ಕೊಡ್ತಾನೆ. ಇನ್ನು ಆಯ್ಕೆ ಪ್ರಕಾರದಲ್ಲಿ ಒಂದು ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಇಷ್ಟಾದ್ರೆ ಮುಗಿಯಿತು. ಮತ್ತು ಇದು ಡೈರೆಕ್ಟ್ ಆಗಿ ಸಂದರ್ಶನ ಇಲ್ಲದ ಕಾರಣ ನೇರವಾಗಿ ಅಂಚೆ ವಿಳಾಸಕ್ಕೆ ಅಂಚೆ ಕಚೇರಿ ಮೂಲಕ ಅರ್ಜಿ ಸಲ್ಲಿಸೋದ್ರಿಂದ ಇದು ಯಾವೊಂದು ವಿಳಾಸಕ್ಕೆ ಸಲ್ಲಿಸಬೇಕಂದ್ರೆ ಇದು ನಮ್ಮ ಒಂದು ಕರ್ನಾಟಕ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿ, ಕೊಠಡಿ ಸಂಖ್ಯೆ C17, 1ನೇ ಮಹಡಿ, ಜಿಲ್ಲಾಡಳಿತ ಕಟ್ಟಡ, ಸಂಕೀರ್ಣ, ಚಿತ್ತಾಪುರ ರಸ್ತೆ, ಯಾದಗಿರಿ 585202. ಇದಕ್ಕೆ ಸಂಬಂಧಪಟ್ಟಂತೆ 10 ಜುಲೈ 2025 ಒಳಗಾಗಿ ಅದಕ್ಕಿಂತ ಮೊದಲೇ ಸ್ಪೀಡ್ ಪೋಸ್ಟ್ ಅಥವಾ ನಾರ್ಮಲ್ ಪೋಸ್ಟ್ ಮೂಲಕ ಸಲ್ಲಿಸಿ. ಇದು ನಮಗೆ ಕನ್ಫರ್ಮ್ ಆಗಿ ಇರ್ತಾ ಇತ್ತು. ಇನ್ನು ಪ್ರಮುಖ ದಿನಾಂಕಗಳ ವಿಷಯ ಇಲ್ಲಿ ನಿಮ್ಗೆ ಗೊತ್ತಿರುವಂತೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ 23/6/2025. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/7/2025. ಈ ಒಂದು ದಿನಾಂಕ ಒಳಗಾಗಿ ನೀವು ಅರ್ಜಿ ಸಲ್ಲಿಸಿ. ಇದು ನಮಗೆ ಕನ್ಫರ್ಮ್ ಆಗಿ ಆಯ್ತಾ ಇತ್ತು. ಇನ್ನು ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಸ್ವಲ್ಪ ಗಮನ ಕೊಡಿ. ಡಾಕ್ಯುಮೆಂಟ್ಸ್ ಮೊದಲಿಗೆ ತಿಳ್ಕೊಬೇಕು. ಅಥವಾ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಂದ್ರೂ ಕೂಡ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ, ಈ ಒಂದು ವೆಬ್ಸೈಟಿಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಏನೇನು ಡಾಕ್ಯುಮೆಂಟ್ಸ್ ಮೊದಲಿಗೆ ಅರ್ಜಿ ದ್ವಿಪ್ರತಿಯಲ್ಲಿ ಸಲ್ಲಿಸೋದು ಬೇಕಾಗತ್ತೆ. ದ್ವಿಪ್ರತಿಯಲ್ಲಿ ಸಲ್ಲಿಸುವುದು ಬೇಕಾಗತ್ತೆ. ಅದನಂತರ ದೃಢೀಕರಣ ಜನ್ಮ ದಿನಾಂಕ ಪ್ರಮಾಣ ಪತ್ರ, SSLC ಆಗ್ಬಹುದು ಅಥವಾ TCಯಲ್ಲಿ ಇರುವಂತ ನಮೂದಿಸಿದಂತೆ ನಿಮ್ಮೊಂದು ಜನ್ಮ ದಿನಾಂಕ ಅಂದಮೇಲೆ ಜನ್ಮ ದಿನಾಂಕ TCಯಲ್ಲಿ ಇರತ್ತೆ. ಅದನಂತರ ನಿಮ್ಮೊಂದು SSLC ಅಂಕ ಪಟ್ಟಿಯಲ್ಲಿ ಇರತ್ತೆ. ನೀವೇನು ಹುಟ್ಟಿರ್ತಾರಲ್ಲ ಆ ಒಂದು ಮಾರ್ಕ್ಸ್ ಪ್ರಮಾಣ ಪತ್ರ ಕಳೆದ್ರು ಕೂಡ ಈ ಒಂದು SSLCಯಲ್ಲಿ ಇರುವಂತ ದೃಢೀಕರಣ ಪ್ರಮಾಣ ಪತ್ರ ಬೇಕು. ಅಳತೆಯ 3.5 ಅಳತೆಯ 2 ಭಾವಚಿತ್ರ ಫೋಟೋಗಳು ಬೇಕಾಗತ್ತೆ. ಅದಕ್ಕೆ ಅಂಟಿಸ್ಬೇಕು. ಏನದ ತಿಳಿಸ್ಕೊಡ್ತಾನೆ ಅರ್ಜಿ ನಮೂನೆ. ಅದಕ್ಕೆ ವಾಸಸ್ಥಳದ ಪ್ರಮಾಣ ಪತ್ರ, ಶೈಕ್ಷಣಿಕ ಅರ್ಹತೆ ಪ್ರಮಾಣ ಪತ್ರ ಬೇಕಾಗತ್ತೆ ಮತ್ತು ಅಂಕಪಟ್ಟಿ ದೃಢೀಕರಣ ಪ್ರಮಾಣ ಪತ್ರ, ಮಕ್ಕಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದಂಥ ಅನುಭವ ಪ್ರಮಾಣ ಪತ್ರ ಕಡ್ಡಾಯವಾಗಿ, ಕಂಪ್ಯೂಟರ್ ಡಿಪ್ಲೊಮಾ ಶಿಕ್ಷಣದ ಪ್ರಮಾಣ ಪತ್ರ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ನಿರಾಕ್ಷರ ಪ್ರಮಾಣ ಪತ್ರ ಬೇಕಾಗತ್ತೆ, NOC ಅಂತೇಳಿ ಈ ಒಂದು NOC ಕೂಡ ಬೇಕಾಗತ್ತೆ. ಸುಮಾರು 9 ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅವರು. 9 ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ನೀವು ಇದಕ್ಕೆ ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಿಕೊಂಡು ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ಇದು ತುಂಬಾ ಈಸಿ ಪ್ರೊಸೆಸಿಂಗ್ ಇರತ್ತೆ ತುಂಬೋದು. ಇಲ್ಲಿ ನಿಮ್ಮ ಒಂದು ಹುದ್ದೆ ಹೆಸರು ಹಾಕೊಳ್ಳಿ. ನೀವೇನು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತ ಇದ್ರಲ್ಲ ಅದನ್ನ ಹೆಸರು ಹಾಕೊಳ್ಳಿ ಕರೆಕ್ಟ್ ಆಗಿ. ಇಲ್ಲಿ ಇಂಗ್ಲಿಷ್ನಲ್ಲಿ ಬೇಕಾದ್ರೆ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ. ನಿಮ್ಮೊಂದು ವೈಯಕ್ತಿಕ ವಿವರಗಳು ಇಲ್ಲೇ ತುಂಬಬೇಕು. ಏನೇನು ತುಂಬಬೇಕಂದ್ರೆ ಅಲ್ಲಿ ಫೋಟೋ ಕಾಪಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು SSLC ಇರುವಂತ ಫುಲ್ ಹೆಸರು ಹಾಕೊಳ್ಳಿ, ಕರೆಕ್ಟ್ ಆಗಿರುವಂತ ಹೆಸರು. ಇಲ್ಲಿ ಏನು ಕರೆಕ್ಟ್ ಕಾಣಿಸ್ತಾ ಇದೆಯಲ್ಲ ಇದರ ಪ್ರಕಾರ ತುಂಬಿಕೊಳ್ಳಿ. ಅದ್ರ ಬಳಿಕ ನಿಮ್ಮ ಒಂದು ತಂದೆ ಹೆಸರು, ತಾಯಿ ಹೆಸರು, ಹುಟ್ಟಿದ ದಿನಾಂಕ, ನಿಮ್ಮ ಮಹಿಳಾ ಅಭ್ಯರ್ಥಿ ಇದ್ರ ಪುರುಷ ಅಭ್ಯರ್ಥಿ ಇದ್ರೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಭ್ಯರ್ಥಿ ಖಾಯಂ ವಿಳಾಸ ಹಾಕೊಳ್ಳಿ, ಮೊಬೈಲ್ ಸಂಖ್ಯೆ ಹಾಕೊಳ್ಳಿ, ಇಮೇಲ್ ID. ಅದನಂತರ ನಿಮ್ಮ ಭಾಷೆ ಜ್ಞಾನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಅಥವಾ ಹಿಂದಿದಲ್ಲಿ, ಆದಷ್ಟು ಕರ್ನಾಟಕ ಇರೋದ್ರಿಂದ ಕನ್ನಡ ಆಯ್ಕೆ ಮಾಡ್ಕೊಳ್ಳಿ. ಅದ್ರ ಬಳಿಕ ನಿಮ್ಮೊಂದು ವಿದ್ಯಾರ್ಹತೆ ಕೇಳತ್ತೆ. ವಿದ್ಯಾರ್ಹತೆ ಬಗ್ಗೆ ಎಲ್ಲ ಬರೆಯಿರಿ. ಇಷ್ಟಾದ್ಮೇಲೆ ಮುಗಿಯುತ್ತೆ.
ಕೊನೆಯಲ್ಲಿ ಒಂದು ಸಿಗ್ನೇಚರ್ ಇರುತ್ತೆ, ಅದನ್ನ ಡೇಟಾ ವಿಳಾಸ ಹಾಕೊಂಡು ನಾ ಹೇಳುವಂತ ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ಇಷ್ಟ ಆದ್ರೆ ಮುಗೀತು, ನೀವು ಅರ್ಜಿ ಸಲ್ಲಿಸಿದಂಗೆ. ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಇಮೇಲ್ ಮೂಲಕ ನಿಮ್ಗೆ SMS ಕಳಿಸ್ಕೊಡ್ತಾರೆ, ಅಥವಾ ನೀವೇನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಅಲ್ಲಿ ನಿಮಗೆ ಮೆಸೇಜ್ ಕಳಿಸ್ಕೊಡ್ತಾರೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ.